ಕೇಂದ್ರ ಹಣಕಾಸು ಆಯೋಗ ಮತ್ತು ಕೇಂದ್ರ ವಲಯದ ಯೋಜನೆಗಳು. ತಮಗೆಲ್ಲ ತಿಳಿದಿರುವಂತೆ 14ನೇ ಹಣಕಾಸು ಆಯೋಗವು ರಾಜ್ಯಗಳಿಗೆ ಕೇಂದ್ರದ ಪಾಲಿನ ಹಂಚಿಕೆ ಪ್ರಮಾಣ 32% ರಿಂದ 42% ಏರಿಕೆ ಮಾಡಲು ಶಿಫಾರಸು ಮಾಡಿದೆ. ವಿಭಜಿತ ಮೊತ್ತದಲ್ಲಿ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಪಡೆಯಲು, ಅದರಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ಪಾಲನ್ನು ಪಡೆಯಲು ರಾಜ್ಯ ಸರ್ಕಾರವು ಅವಿತರ ಪ್ರಯತ್ನ ಮಾಡಿದೆ. ಯಾರು? ಸಿದ್ದರಾಮಯ್ಯನವರು 96ನೇ ಇಸ್ವಿಯಲ್ಲಿ ಪ್ರಯತ್ನ ಮಾಡಿದೆ. ಈ ಹಿಂದೆ ಪ್ರತಿ ಹಣಕಾಸು ಆಯೋಗವು ಕರ್ನಾಟಕ ಪಾಲನ್ನು ಕಡಿಮೆಗೊಳಿಸುತ್ತಾ ಬಂದಿತ್ತು. ಅಲ್ಲಿಂದ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಮಾಡಿಕೊಟ್ಟ ಮನವಿಯ ಫಲಶ್ರುತಿಯಾಗಿ ಪ್ರಥಮ ಬಾರಿಗೆ 14ನೇ ಹಣಕಾಸು ಆಯೋಗವು ರಾಜ್ಯದ ಪಾಲಿನಲ್ಲಿ ಹೆಚ್ಚು ಮಾಡಿರುವುದು ಕಾಣಬಹುದಾಗಿದೆ. ನಮ್ಮ ಪಾಲು 4.33% ರಿಂದ ಸೇವಾ ತೆರಿಗೆ 4.822, ಇತರೆ ತೆರಿಗೆ 4.73 ಏರಿಕೆಯಾಗಿದೆ. ಮಾಡಿದವರು ಯಾರು? ಮೋದಿಯವರು 2014. ಬೇಡಿಕೆ ಕೊಟ್ಟಿದ್ದು ನರಸಿಂಹರಾವ್ ಅವರಿಗೆ, ಮಾಡಿದ್ದು ಇಲ್ಲ ನರಸಿಂಹರಾವ್ ಅವರು, ಮಾಡಿದ್ದು ಮೋದಿಯವರು. ಒಂದು ಥ್ಯಾಂಕ್ಸ್ ಇಲ್ಲ ಬಿಡಿ. ಅದನ್ನು ಕೇಂದ್ರ ಹಣಕಾಸು ಆಯೋಗ ಮತ್ತು ಕೇಂದ್ರ ವಲಯದ ಯೋಜನೆಗಳು. ತಮಗೆಲ್ಲ ತಿಳಿದಿರುವಂತೆ 14ನೇ ಹಣಕಾಸು ಆಯೋಗವು ರಾಜ್ಯಗಳಿಗೆ ಕೇಂದ್ರದ ಪಾಲಿನ ಹಂಚಿಕೆ ಪ್ರಮಾಣ 32% ರಿಂದ 42% ಏರಿಕೆ ಮಾಡಲು ಶಿಫಾರಸು ಮಾಡಿದೆ. ವಿಭಜಿತ ಮೊತ್ತದಲ್ಲಿ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಪಡೆಯಲು, ಅದರಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ಪಾಲನ್ನು ಪಡೆಯಲು ರಾಜ್ಯ ಸರ್ಕಾರವು ಅವಿತರ ಪ್ರಯತ್ನ ಮಾಡಿದೆ. ಯಾರು? ಸಿದ್ದರಾಮಯ್ಯನವರು 96ನೇ ಇಸ್ವಿಯಲ್ಲಿ ಪ್ರಯತ್ನ ಮಾಡಿದೆ. ಈ ಹಿಂದೆ ಪ್ರತಿ ಹಣಕಾಸು ಆಯೋಗವು ಕರ್ನಾಟಕ ಪಾಲನ್ನು ಕಡಿಮೆಗೊಳಿಸುತ್ತಾ ಬಂದಿತ್ತು. ಅಲ್ಲಿಂದ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಮಾಡಿಕೊಟ್ಟ ಮನವಿಯ ಫಲಶ್ರುತಿಯಾಗಿ ಪ್ರಥಮ ಬಾರಿಗೆ 14ನೇ ಹಣಕಾಸು ಆಯೋಗವು ರಾಜ್ಯದ ಪಾಲಿನಲ್ಲಿ ಹೆಚ್ಚು ಮಾಡಿರುವುದು ಕಾಣಬಹುದಾಗಿದೆ. ನಮ್ಮ ಪಾಲು 4.33% ರಿಂದ ಸೇವಾ ತೆರಿಗೆ 4.822, ಇತರೆ ತೆರಿಗೆ 4.73 ಏರಿಕೆಯಾಗಿದೆ. ಮಾಡಿದವರು ಯಾರು? ಮೋದಿಯವರು 2014. ಬೇಡಿಕೆ ಕೊಟ್ಟಿದ್ದು ನರಸಿಂಹರಾವ್ ಅವರಿಗೆ, ಮಾಡಿದ್ದು ಇಲ್ಲ ನರಸಿಂಹರಾವ್ ಅವರು, ಮಾಡಿದ್ದು ಮೋದಿಯವರು. ಒಂದು ಥ್ಯಾಂಕ್ಸ್ ಇಲ್ಲ ಬಿಡಿ. ಅದನ್ನು